ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಉಪ್ಪಾರಹಳ್ಳಿ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ 2 ದಿನಗಳ ಕಾಲ ಸಡಗರ ಸಂಭ್ರಮದಿಂದ 6ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಜನ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. 2 ದಿನಗಳ ಕಾಲ ಗಣಹೋಮ, ನವಗ್ರಹ ಹೋಮ, ಮಹಾಮೃತ್ಯುಂಜಯ ಹೋಮ, ಮುನೇಶ್ವರ ಸ್ವಾಮಿ ಹೋಮ, ನಾಗದೇವತಾ ಹೋಮ, ಚಂಡಿ ಹೋಮ, ಕುಂಭಾಭಿಷೇಕ, ಮಹಾಪೂರ್ಣಾಹುತಿ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದ ಬಳಿಕ ವೇದ ಬ್ರಹ್ಮ ಹೊಸಕೆರೆ ಹಳ್ಳಿ ಬಾಬು ಸ್ವಾಮಿಗಳ ಆಶೀರ್ವಚನ ನೀಡಿದ್ದಾರೆ. ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಶ್ರೀ ಆದಿಶಕ್ತಿ ಕಾಟೇರಮ್ಮ ದೇವ್ಯೈ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಏನಂದರೆ ಇದು ರಕ್ತ ಕಾಟೇರಿ ಅಂತೇಳಿ ತುಂಬ ಶಕ್ತಿ. ಇದರಲ್ಲಿ ಏನಂತಂದರೆ ಪಾರ್ವತಿ ಅಂಶದಲ್ಲಿ ಶಕ್ತಿ ಅಂಶ ಅಂತ ಹೇಳಿ ಕರಿತೀವಿ. ಈ ಅಮ್ಮನವ್ರು ಏನಂದರೆ ಇವತ್ತು ಅಂದರೆ ಇಲ್ಲಿ ನೆಲೆಸಿ ಸುಮಾರು 100 ವರ್ಷಗಳೇ ಆಗೋಗಿದೆ. ಆದರೆ ವಿಜೃಂಭಣೆಯಿಂದ ಈ ದೊಡ್ಡ ದೇವಸ್ಥಾನದಲ್ಲಿ ಕೂತ್ಕೊಂಡು ಇವತ್ತಿಗೆ 6 ವರ್ಷ ಆಯಿತು. ಇದು 6ನೇ ವರ್ಷದ ವಾರ್ಷಿಕೋತ್ಸವ. ಇಲ್ಲಿ ಅಮ್ಮನವ್ರ ವಿಶೇಷ ಏನಂತಂದರೆ ಏನು ಕೋರಿಕೆಗಳು ಬೇಕಾದರೂ ಇಲ್ಲಿ ಅಮ್ಮನವ್ರು ನೆರವೇರಿಸ್ಕೊಡ್ತಾಳೆ. ತಮ್ಮ ಭಕ್ತರು ಏನು ಮಾಡ್ತಾರೆ, ತಮ್ಮ ಕಾಣಿಕೆಗಳನ್ನು ಅಂದರೆ ಬಲಿಯನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ. ಇಲ್ಲಿ ಅವ್ರ ಕೋರಿಕೆಗಳನ್ನು ತಾಯಿ ನೆರವೇರಿಸ್ಕೊಂಡ ನಂತರ ಇಲ್ಲಿ ಬಂದು ಎಲ್ಲರೂ ಸಹ ಕುರಿ ಕೋಳಿ ಶಕ್ತಿಯಾನುಸಾರ ಬಲಿ ಅರ್ಪಣೆ ಮಾಡ್ತಾರೆ. ಇಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಎಲ್ರಿಗೂ ಸಹ ದೇವಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾಳೆ. ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಧನಂಜಯ್ ಅವರು ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನ ಕುರಿತು ಮಾಹಿತಿ ನೀಡಿದ್ದು ಹೀಗೆ. ಸರ್, ಇಲ್ಲಿ ನಾವು ಒಂದು 500 ವರ್ಷ ಇತಿಹಾಸ ಉಳ್ಳ ದೇವಸ್ಥಾನ ಇದು. ಇಲ್ಲೇ ಮಾವಿನ ಮರದ ಕೆಳಗಡೆನೆ ಅಮ್ಮನವರು ಉದ್ಭವ ಮೂರ್ತಿಯಿಂದ ನಮ್ಮ ಮುತ್ತಾತಂದ್ರ ತಾತಂದ್ರ ಮಾಡಿರುವಂಥ ಇದು ಶಿಲೆ ಇದು. ಆ ಶಿಲೆ ಎಲ್ಲಿ ಸಿಗೋದಿಲ್ಲ. ಇಲ್ಲೇ ಉದ್ಭವ ಮಾಡಿ ಇಲ್ಲೇ ಚಿಕ್ಕ ಪುಟ್ಟ ಗುಡಿ ಮಾಡಿದ್ರು. ಅವ್ರ ಕೈ ಶಕ್ತಿಯಾನುಸಾರವಾಗಿತ್ತು, ಏನಾಯ್ತೋ ಗೊತ್ತಿಲ್ಲ, ಅವ್ರು ಚಿಕ್ಕ ಗುಡಿ ಮಾಡಿದರು. ಆಮೇಲೆ ಜನ ಜಾಸ್ತಿ ಆಗ್ತಾ ಬೃಹತ್ಕಾರವಾಗಿ ಇದಾಯಿತು. ಆಮೇಲೆ ನಮಗೆ ಒಬ್ಬರು ಗುರುಗಳು ಸಿಕ್ಕಿದ್ರು. ಈ ಥರ ಗುಡಿ ನಮ್ಮ ಗುರುಗಳು ನೆಲಮಂಗಲದಲ್ಲಿ ಇದ್ರು. ಒಬ್ಬರು ವಿಶ್ವನಾಥ್ ಅಂತ, ಅವರು ನಮಗೆ ಪ್ರೇರಣೆ ಕೊಟ್ಟರು. ಆ ಅಮ್ಮನಿಗೆ ಸ್ಥಳ ಸಾಕಾಗ್ತಾ ಇಲ್ಲ, ಫಸ್ಟ್ ನೀನು ಸ್ಥಳ ದೊಡ್ಡದು ಮಾಡಬೇಕು ಅಂತ. ಸ್ಥಳ ನಾವು ಹೆಂಗೆ ಮಾಡೋದು, ನಮ್ಗೆ ಏನು ಇದಿಲ್ಲಲ್ಲ ಅಂತ ನಾವು ಇದು ಮಾಡಿದರೆ, ಆದರೆ ಆ ಅಮ್ಮ ಕೃಪೆಯಿಂದ ನಾವು ಸುಮ್ಮನೆ ಪಾಯದ ಇದು ಅಂತ ಇದು ಮಾಡಿದ್ದು. ಆ ಅಮ್ಮಗೆ ಏನಾಯಿತು ಏನು ಕತೆ ಗೊತ್ತಿಲ್ಲ, ನಮ್ಗೆ ಬೃಹತ್ಕರವಾಗಿ ಗುಡಿ ಕಟ್ಟಿಸ್ಕೊಂಡಿದ್ದಾಳೆ. ದಿನ ಯಥೇಚ್ಛವಾಗಿ ಜನ ಬರ್ತಾನೆ ಇದ್ದಾರೆ. ಹೊರ ರಾಜ್ಯಗಳ ತಮಿಳುನಾಡು, ಕೇರಳ, ಈ ಕಡೆ ಆಂಧ್ರ, ಬೇರೆ ಕಡೆಯಿಂದ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಇಲ್ಲೇ ಬಂದು ನೆಲೆಸಿ ಬಲಿ ಕೊಟ್ಟು ಇಲ್ಲೇ ಮಾಡಿಕೊಂಡು ಹೋಗ್ತಾನೆ ಇದ್ದಾರೆ. ಅದನ್ನು ವಿಶೇಷವಾಗಿ ಅವತ್ತು ವಾರ್ಷಿಕೋತ್ಸವ ಫಸ್ಟ್ ವರ್ಷ ಉದ್ಘಾಟನೆ ಮಾಡಿದಾಗ ಪೂಜೆ ಮಾಡಿದಾಗ ನಮಗೆ ಆ ಯಮ್ಮನ ವಾಗ್ದಾನ ಏನಾಯ್ತು ಅಂದರೆ, ಪ್ರತಿದಿನವೂ ನಮಗೆ ಬಂದ ಭಕ್ತಾದಿಗಳೇ ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರು ಪುಟ್ಟಗುಡಿಯಲ್ಲಿ. ಆದರೆ ನೀವು ಇವಾಗ ಯಾರೋ ಒಬ್ಬರನ್ನ ಪುರೋಹಿತರನ್ನಿಟ್ಟು ಪೂಜೆ ಸ್ಥಾನ ಮಾಡ್ತೀರಿ. ಆದರೆ ನನಗೆ ಒಂದು ದಿನ ಭಕ್ತಾದಿಗಳು ಈ ಸ್ಥಳದಲ್ಲಿ ನನ್ನ ಪಾದ ಮುಟ್ಟಿ ಪೂಜೆ ಮಾಡಬೇಕು ಅಂಥೇಳಿ ವಾಗ್ದಾನ ಆಯಿತು. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ಪ್ರತಿಯೊಬ್ಬ ಭಕ್ತರಿಗೂ ಸಹ ನಾವು ಒಳಗಡೆ ಗರ್ಭಗುಡಿ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಈ ವರ್ಷ 6 ವರ್ಷದಿಂದಲೂ ಈ ಸರಿನೂ ಮಾಡ್ಕೊಡ್ತೀರಿ. 6 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ದಿನ ಹೆಚ್ಚಾಗ್ತಿದ್ದಾರೆ ಹೊರತು ಜನ ಇಲ್ಲಿ ಬಂದು ಬೇಡಿಕೆ ಅವರೇ ತೀರಿಸ್ಕೊಂಡು ಹೋಗ್ತಾರೆ, ಅವರೇ ಆರೈಕೆ ಮಾಡ್ಕೊಂಡು ಅವರೇ ಹೋಗ್ತಾ ಇದ್ದಾರೆ. ಕಾಯಿಲೆ ಬರ್ಬೋದು, ಇಲ್ಲ ಕೋರ್ಟ್ ಕೇಸು, ಇನ್ನೊಂದು ಮತ್ತೊಂದು ಇನ್ನೇನು ಆಗಲಿ. ನಂದೇ ಒಂದು ಕೇಸು ಇದಾಗಿಬಿಡ್ತು. ತುಮಕೂರಲ್ಲಿ ಯಾರೋ ಆಕ್ಸಿಡೆಂಟ್ ಮಾಡಿದ ಕೇಸು ನಾನೇ 3 ವರ್ಷ ತಿರುಗಿದೆ. ಆದರೆ ಅಮ್ಮನಿಗೆ ಮರಕೆ ಕಟ್ಟಿ ಹೋದೆ. ನಾಳೆ ಕೇಸ್ ಡಿಸ್ಕ್ಲೇರ್ ಆಗುತ್ತೆ. ನನ್ನ ಪರವಾಗಿ ಆಗಿತ್ತು ಕೇಸ್. ಅದು 30 ಲಕ್ಷ ಅವಾರ್ಡ್ ಆಗಿತ್ತು. ಆದರೆ ನನ್ನ ನಿರಪರಾಧಿ ಅಂತ ಇವತ್ತು ತೀರ್ಮಾನ ಮಾಡಿ ಅಮ್ಮನವರಿಗೆ ಶಕ್ತಿಯಿಂದ ನಾನು ಇವತ್ತು ಹೊರಗಡೆ ಕರ್ಕೊಂಬರ್ತಾ ಇದ್ದಾಳೆ. ನಾಳೆ 28ನೇ ತಾರೀಕು ನನ್ನ ಕೇಸ್ ಕ್ಲಿಯರ್ ಆಗ್ತಾ ಇದೆ. ನನ್ನ ಇದಾಗಿರೋದು. ಇನ್ನು ದೇವಾಲಯದ ಕಾರ್ಯದರ್ಶಿ ವೆಂಕಟಾಚಲಪತಿ ಅವರು ದೇವಸ್ಥಾನದ ಬಗ್ಗೆ ಏನೆಲ್ಲ ಮಾತನಾಡಿದ್ರು ಅಂತ ಕೇಳೋಣ ಬನ್ನಿ. ಹೆಸರು ಕೆ ವೆಂಕಟಾಚಲಯ್ಯ ಅಂತೇಳಿ ಈ ಕಾಟೇರಮ್ಮ ದೇವಿ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ನೋಡಿದಂಗೆ ಇದು ಚಿಕ್ಕ ಗುಡಿಯಾಗಿತ್ತು. ಚಿಕ್ಕದಂತಂದರೆ ಒಳಗೆ ಒಬ್ಬರು ಹೋದರೂ ರೀಚೆ ಬರ್ತಾಯಿರಲ್ಲ. ಆ ಕಾಲದಿಂದಲೂ 400 ವರ್ಷದ ಇತಿಹಾಸ ಪಟ್ಟಂಥ ದೇವಸ್ಥಾನ. ಆ ಕಾಲದಿಂದಲೂ ಇದು ಪೂಜೆ ಪುನಸ್ಕಾರ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅದು ಆ ಅಮ್ಮನ ಶಕ್ತಿ ವಿಜೃಂಭಣೆ ಆಗ್ತಾ ಬೆಳೀತಾ ಇವತ್ತು ಈ ಮಹದಾರಕಾರವಾಗಿ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಒಂದು ನಿದರ್ಶನ ಉಳ್ಳಂಥ ದೇವಸ್ಥಾನ ಆಗಿ ನಿರ್ಮಾಣ ಆಗೈತೆ. ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಆಗೇನು ಬರ್ತಾಯಿದ್ರು, ಈಗೂ ಅದೇ ಕೋರಿಕೆ ಈಡೇರಿಸ್ಕೊಂಡು ಅವ್ರದ್ದು ಏನೇ ಇದ್ದರೂ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಸಂತಾನ ಇರ್ಬೋದು, ಕಾಯಿಲೆ ಇರ್ಬೋದು, ಆಸ್ತಿ ಪಾಸ್ತಿ ಜಗಳ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಬಂದು ಹರಕೆ ಮಾಡ್ಕೊತಾರೆ. ಹರಕೆ ಮಾಡ್ಕೊಳೋದು ಅವರೇ, ಹರಕೆ ತೀರಿಸೋದು ಅವರೇ. ಇಲ್ಲಿ ಯಾವುದೇ ಒಂದು ನಿರ್ಬಂಧ ಇಲ್ಲ.
ಇಷ್ಟೇ ಹಿಂಗೆ ಮಾಡಬೇಕು ಹಿಂಗೆ ಮುಟ್ಟಬೇಕು ಅಂತ ಏನಿಲ್ಲ. ಅವರು ನಿಂತು ಅವ್ರು ನಮಸ್ಕಾರ ಹಾಕ್ಕೊಂಡು ಹೋದ್ರೂ ಆ ಯಮ್ಮನ ಫಲ ಕೊಡೋಂಥ ಶಕ್ತಿ ಉಳ್ಳಂಥಳು. ಈಗ ಈ ದೇವಸ್ಥಾನ ಆದಮೇಲೆ ಇದು 6ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ವರ್ಷವೂ ಹೆಚ್ಚುವರಿಯಾಗಿ ಪೂಜೆ ಪುನಸ್ಕಾರ ನಡ್ಕೊಂಡು ಹೋಮ ಹವನ ಮಾಡಿಕೊಂಡು ಜನ ಇಲ್ಲಿ ಊಟ ಉಪಚಾರ ನಡ್ಕೊಂಡು ಹೋಗ್ತಾ ಇದೆ. ನಾವೆಲ್ಲ 1,000-2,000 ಜನಕ್ಕೆ ಊಟ ಕೊಡ್ತಾ ಇಂಥದ್ರು. ಇವತ್ತೊಂದು 10,000 ರಿಂದ 15,000 ಜನಕ್ಕೆ ಊಟ ಕೊಡೋಂಥ ಶಕ್ತಿ ಕೊಟ್ಟವಳೆ. ಅದೆಲ್ಲ ಈ ಭಕ್ತಾದಿಗಳ ಮಹಿಮೆಯಿಂದ ನಡ್ಕೊಂಡು ಬರ್ತಾ ಇರೋದು. ನಾವು ಇಲ್ಲಿ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇದನ್ನೆಲ್ಲ ನೋಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಕೊಂಡು ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಕೊಂಡು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಒಟ್ಟಾರೆ ದಿನೇ ದಿನೇ ಪ್ರಖ್ಯಾತಿ ಪಡೆಯುತ್ತಿರುವ ಈ ದೇವಸ್ಥಾನದಲ್ಲಿ ತನ್ನ ಭಕ್ತಾದಿಗಳ ಎಲ್ಲಾ ಕೋರಿಕೆಗಳನ್ನು ಈಡೇರಿಸುತ್ತಿದ್ದು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ನೀವು ಹೋಗಿದ್ದು ನಾವು ಹೋಗಂಗಿಲ್ಲ, ಒಂದೇ ದ್ವಾರದಾಗ 3 ಜನ ಹೋಗಕ್ಕಾಗಲ್ಲ.